ಹರಿಪ್ರಿಯಾ ಹಾಗೂ ವಸಿಷ್ಠ ಸಿಂಹ ದಂಪತಿ ತಮ್ಮ ಮುದ್ದು ಮಗನಿಗೆ ನಾಮಕರಣ ಮಾಡಿದ್ದಾರೆ. ಮಗ ಹುಟ್ಟಿ 6 ತಿಂಗಳಾಗಿತ್ತು. ಆದರೆ ಮಗನ ಮುಖ ರಿವೀಲ್ ಮಾಡಿರಲಿಲ್ಲ. ಈ ವಿಶೇಷ ದಿನದಂದು ಅವರು ಮಗನಿಗೆ ನಾಮಕರಣ ಮಾಡಿದ್ದಾರೆ. ಸ್ಯಾಂಡಲ್ವುಡ್ ತಾರೆಯರು ಈ ಕಾರ್ಯಕ್ರಮಕ್ಕೆ ಬಂದಿದ್ರು. ಇವರ ಜೀವನಕ್ಕೆ ಬ್ಯಾಕ್ ಟು ಬ್ಯಾಕ್ ಖುಷಿ ಅಂತ ಹೇಳಬಹುದು. ಈ ಜೋಡಿ ಮದುವೆ ಆಗಿ 1 ವರ್ಷ ತುಂಬಿದಂತೆ ಇವರು ಹೊಸ ಸದಸ್ಯರ ನಿರೀಕ್ಷೆಯಲ್ಲಿದ್ದರು. ಈಗ ನಾಮಕರಣ ಮಾಡಿದ್ದಾರೆ. ಮಗನಿಗೆ ವಿಪ್ರ ಅನ್ನೋ ಹೆಸರು ಇಟ್ಟಿದ್ದಾರೆ. ವಿಪ್ರ ಅಂದರೆ ಶಿವತತ್ವ, 2 ಶಕ್ತಿಗಳ ಆಶೀರ್ವಾದ ಅಂತ ಹೇಳಿದ್ದಾರೆ. ಹೆಚ್ಚು ಜ್ಞಾನವುಳ್ಳವನು ಅಥವಾ ಬುದ್ಧಿವಂತನು ಅಂತ ಕೂಡ ಹೇಳಲಾಗುತ್ತದೆ. ನಾವು ಇಷ್ಟಪಟ್ಟು ವಿಪ್ರ ಅಂತ ಹೆಸರಿಟ್ಟಿದ್ದೇವೆ. ನಾಳೆ ಕಂಪ್ಲೇಂಟ್ ಮಾಡದೇ ಇದ್ದರೆ ಸಾಕು ಅಂತ ಹರಿಪ್ರಿಯಾ ಹೇಳಿದ್ದಾರೆ. ಮೈಸೂರಿನ ಆಶ್ರಮದಲ್ಲಿ 2023ರ ಜನವರಿ 26ರಂದು ಹರಿಪ್ರಿಯಾ ಮತ್ತು ವಸಿಷ್ಠ ಸಿಂಹ ಮದುವೆಯಾಗಿದ್ದರು. ಮದುವೆ ವಾರ್ಷಿಕೋತ್ಸವದ ದಿನವೇ ಹರಿಪ್ರಿಯಾ ಅವರು ಮಗನಿಗೆ ಜನ್ಮ ನೀಡಿದ್ದರು. ಈ ಜೋಡಿ ಪ್ರೀತಿಸಿ ಮದುವೆ ಆಗಿತ್ತು. ಅಂದಹಾಗೆ ವಸಿಷ್ಠ ಸಿಂಹ ಅವರು ಅದ್ಧೂರಿಯಾಗಿ ಪತ್ನಿ ಹರಿಪ್ರಿಯಾ ಸೀಮಂತ ಮಾಡಿದ್ರು. ಕನ್ನಡದ ಸಾಕಷ್ಟು ಗಣ್ಯರು ಈ ಸೀಮಂತದಲ್ಲಿ ಭಾಗಿಯಾಗಿದ್ದರು. ಪತ್ನಿಗೋಸ್ಕರ ವಸಿಷ್ಠ ಹಾಡು ಕೂಡ ಹಾಡಿದರು. ದುಬೈನಲ್ಲಿ ಹರಿಪ್ರಿಯಾ ವಸಿಷ್ಠ ಸಿಂಹ ಕೈ ಹಿಡಿದುಕೊಂಡು ಓಡಾಡ್ತಾ ಇದ್ದ ವಿಡಿಯೋ ಒಂದು, ಹಾಗೆಯೇ ಡ್ಯಾನ್ಸ್ ಮಾಡ್ತಾ ಇದ್ದ ವಿಡಿಯೋ ಒಂದು ವೈರಲ್ ಆಗಿತ್ತು. ಆಗಲೇ ಇವರಿಬ್ಬರ ಲವ್ ಬಗ್ಗೆ ಅನುಮಾನ ಬಂದಿತ್ತು. ಆಮೇಲೆ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡದೆ ಮನೆಯಲ್ಲಿಯೇ ಸಿಂಪಲ್ ಆಗಿ ನಿಶ್ಚಿತಾರ್ಥ ಮಾಡಿಕೊಂಡು ಪ್ರೀತಿ ಮಾಡ್ತಿರೋದು, ಹೌದು ಮದುವೆ ಆಗುತ್ತೇವೆ ಅಂತ ಕೂಡ ಹೇಳಿದರು. ವಸಿಷ್ಠ ಸಿಂಹ ಅವರು ಕನ್ನಡ ಸೇರಿದಂತೆ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ. ಮದುವೆ, ಮಗು ಅಂತ ಬ್ಯುಸಿ ಇರುವ ಹರಿಪ್ರಿಯಾ ಅವರು ಒಂದಷ್ಟು ಸಮಯ ಬ್ರೇಕ್ ತಗೊಂಡು ಆಮೇಲೆ ಮತ್ತೆ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲೂಬಹುದು.